ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತದ ಸೇನೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮುಖಾಂತರ ಪಾಕಿಸ್ತಾನದೊಳಗೆ ನುಗ್ಗಿ ಭಯೋತ್ಪಾದಕರ 9 ಪ್ರಮುಖ ನೆಲೆಗಳನ್ನು ಧ್ವಂಸಗೊಳಿಸಿದ್ದಕ್ಕೆ ವಿಜಯೋತ್ಸವ ಆಚರಿಸಿದರು. ದಲಿತ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಸಮಿತಿಯ ಕಾರ್ಯಕರ್ತರು ಬೀದರ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರ ಭಾವಚಿತ್ರ ದಹಿಸಿ ದಲಿತರ ದೌರ್ಜನ್ಯ ವಿರೋಧಿಸಿ ಪ್ರತಿಭಟನೆ ಮಾಡಲಾಯಿತು. ಬೀದರ್ ನಗರದ ಚೌಬಾರ್ ಬಳಿ ಇರುವ ಪಾಂಡುರಂಗ ಮಂದಿರದಲ್ಲಿ ಶ್ರೀ ವಾಸವಿ ಕನ್ಯಕ ಪರಮೇಶ್ವರಿ ಜಯಂತ್ಯೋತ್ಸವ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿತ್ತು. ಪಾಕಿಸ್ತಾನದೊಳಗೆ ನುಗ್ಗಿ ಭಯೋತ್ಪಾದಕರ 9 ಪ್ರಮುಖ ನೆಲೆಗಳನ್ನು ಧ್ವಂಸಗೊಳಿಸಿದ್ದಕ್ಕೆ ಹರ್ಷ ವ್ಯಕ್ತಪಡಿಸಿದ್ದರು ಡಿವಿ ಸಿಂಧೋರ್. ಬೀದರ್ ನಗರದ ಸರಸ್ವತಿ ಶಾಲೆಯಲ್ಲಿ ಗೋಮಾತೆಯ ಮಹಿಮೆ, ಅಗ್ನಿಹೋತ್ರದ ಉಪಯೋಗ ಮತ್ತು ತಾರಸಿ ತೋಟದ 1 ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಸುದ್ದಿಯ ವಿವರಗಳು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಭಾರತೀಯ ಜನತಾ ಪಾರ್ಟಿ ಬೀದರ್ ಜಿಲ್ಲಾ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರ ನೇತೃತ್ವದಲ್ಲಿ ಭಾರತ ವಾಯುಸೇನೆಯಿಂದ ಇಂದು ಬೆಳಕಿನ ಜಾವ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕರು 9 ಸ್ಥಳದಲ್ಲಿ ಆಪರೇಷನ್ ಸಿಂಧೂರಿನ ಅಡಿಯಲ್ಲಿ ಯಶಸ್ವಿಯಾಗಿ ದಾಳಿ ನಡೆಸಲಾಯಿತು. ಭಾರತೀಯ ಸೇನೆಯ ಈ ಪರಿಕ್ರಮದ ವಿಜಯೋತ್ಸವವನ್ನು ಇಂದು ಬೆಳಗ್ಗೆ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಬೀದರ್ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ಸೋಮನಾಥ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ, ಈಶ್ವರ್ ಸಿಂಗ್ ಠಾಕೂರ್, ಬಾಬು ವಾಲಿ, ಶಶಿ ಹೊಸಳ್ಳಿ, ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಶಕುಂತಲಾ ಬೆಲ್ದಾಳೆ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು, ಕಾರ್ಯಕರ್ತರು ಸೇರಿದಂತೆ ಇತರರು ಇದ್ದರು. ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ಅವರು ಮಾತನಾಡುತ್ತಾ, ಪಹಲ್ಗಾಮ್ ದಾಳಿಗೆ ಪ್ರತೀಕಾರವಾಗಿ ಭಾರತದ ಸೇನೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮುಖಾಂತರ ಪಾಕಿಸ್ತಾನದೊಳಗೆ ನುಗ್ಗಿ ಭಯೋತ್ಪಾದಕರ 9 ಪ್ರಮುಖ ನೆಲೆಗಳನ್ನು ಧ್ವಂಸಗೊಳಿಸಿ ಶತ್ರು ರಾಷ್ಟ್ರ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ತನ್ನ ಶಕ್ತಿ, ಸಾಹಸ, ಸಾಮರ್ಥ್ಯ ಹಾಗೂ ಪರಾಕ್ರಮ ತೋರಿಸಿಕೊಟ್ಟಿದೆ ಎಂದು ತಿಳಿಸಿದ್ದರು. ಏಪ್ರಿಲ್ 22ರಂದು ಪಹಲ್ಗಾಮ್ ದಾಳಿಯಲ್ಲಿ ಅಮಾಯಕ 27 ಪ್ರವಾಸಿಗರನ್ನ ಕ್ರೂರವಾಗಿ ಹತ್ಯೆಗೈದ ಭಯೋತ್ಪಾದಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದು ನಿಶ್ಚಿತ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಿಸಿದ್ದರು. ನುಡಿದಂತೆ ನಡೆದು ತೋರಿಸಿದ್ದಾರೆ. ಭಾರತದ ಸೇನಾ ವಿಮಾನಗಳು ಪಾಕಿಸ್ತಾನದೊಳಗೆ ನುಗ್ಗಿ ಉಗ್ರರನ್ನ ಭೇಟಿಯಾಡಿದೆ. ಉಗ್ರರನ್ನ ಬೇರು ಸಮೇತ ಕಿತ್ತೊಗೆಯಲು ಕೇಂದ್ರ ಸರ್ಕಾರ ಸಜ್ಜಾಗಿದೆ. ಭಯೋತ್ಪಾದಕರ ಕುರಿತು ನಮ್ಮದು ಜೀರೋ ಟಾಲರೆನ್ಸ್ ಇದೆ ಎಂದು ಮೋದಿಜಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಉಗ್ರರ ದಮನ, ಪಾಪಿಗಳ ಸರ್ವನಾಶ ಈಗ ನಿಶ್ಚಿತವಾಗಿದೆ. ಉಗ್ರರ ರಕ್ಷಕ ಪಾಕಿಸ್ತಾನಕ್ಕೂ ಸಹ ತಕ್ಕ ಪಾಠ ಸಿಗಲಿದೆ. ಕೇಂದ್ರ ಸರ್ಕಾರ ಭಾರತೀಯ ಸೇನೆಗೆ ಸಲ್ಯೂಟ್ ಹೇಳುವೆ. ನಮ್ಮ ಸೇನೆ ನಮ್ಮ ಹೆಮ್ಮೆ ಎನ್ನಿಸಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಪಾಕಿಸ್ತಾನ ನಿರಂತರವಾಗಿ ಭಯೋತ್ಪಾದಕರ ಮೂಲಕ ದೇಶದಲ್ಲಿ ವಿಧ್ವಂಸಕ ಕೃತ್ಯಗಳು ನಡೆಸುತ್ತಿದೆ. ದೇಶದೊಳಗೆ ಅತಿಕ್ರಮ ಪ್ರವೇಶ ಮಾಡುತ್ತಿದೆ. ಈ ಹಿಂದೆ ಭಾರತದೊಂದಿಗೆ 4 ಯುದ್ಧ ಮಾಡಿದೆ. ಈ 4 ಯುದ್ಧದಲ್ಲಿ ಹೀನಾಯ ಸೋಲು ಕಂಡಿದೆ. ಆದರೂ ಪಾಠ ಕಲಿಯದೆ ಭಂಡತನ ಪ್ರದರ್ಶಿಸುತ್ತಿದೆ. ಆರ್ಥಿಕವಾಗಿ ದಿವಾಳಿಯಾಗಿ ಕಂಗಾಲಾದ ಪಾಪಿ ಪಾಕಿಸ್ತಾನಕ್ಕೆ ನಿರೀಕ್ಷೆಗೂ ಮೀರಿದ ರೀತಿಯಲ್ಲಿ ಭಾರತ ಈ ಬಾರಿ ಮಣ್ಣು ಮುಸುಕಲಿದೆ. ಪಾಕ್ ಆಕ್ರಮಣಕ್ಕೆ ಕಾಶ್ಮೀರ ಸಹ ಭಾರತದ ಸುದರ್ಪಿಗೆ ಬರುವ ದಿನಗಳಲ್ಲಿ ಈಗ ಸನ್ನಿಹಿತವಾಗಿದೆ. ಮೋದಿ ಹೇ ತೋ ಸಬ್ ಮುಮ್ಕಿನ್ ಹೇ ಎಂಬುದು ಮತ್ತೆ ಸಾಬೀತಾಗಲಿದೆ ಎಂದು ಹೆಮ್ಮೆ ವ್ಯಕ್ತಪಡಿಸಿದ್ದಾರೆ. ಭಾರತೀಯ ಸೈನಿಕರಿಗೆ ಜಿಂದಾಬಾದ್ ಜಿಂದಾಬಾದ್, ಆಪರೇಷನ್ ಸಿಂಧೂರ್ ಜಿಂದಾಬಾದ್ ಜಿಂದಾಬಾದ್, ಇಂಡಿಯನ್ ಆರ್ಮಿ ಜಿಂದಾಬಾದ್ ಜಿಂದಾಬಾದ್, ಇಂಡಿಯನ್ ಆರ್ಮಿ ಜಿಂದಾಬಾದ್ ಜಿಂದಾಬಾದ್. भारत मेरा हिंदुस्तान, हम तुम्हारे साथ हैं, हम तुम्हारे साथ हैं, हम तुम्हारे साथ हैं. भारत माता की जय, भारत माता की जय, भारत माता की जय, भारत माता की जय. ಪಹಲ್ಗಾಮ್ ದಾಳಿಯ ಪ್ರತೀಕಾರವಾಗಿ ನಿನ್ನೆ ಭಾರತದ ಸೇನೆ ಪಾಕಿಸ್ತಾನದ ಸುಮಾರು 9 ಕಡೆ ಭಯೋತ್ಪಾದಕ
ಮಾಜಿ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ಅವರು ಮಾತನಾಡಬೇಕಂತ ವಿನಂತಿಯನ್ನು ಮಾಡ್ತಾರೆ. ನೀವು ಹಿಂದೂಗಳೆಂದು ಸುಮಾರು 26 ಜನರನ್ನು ಹತ್ಯೆಯನ್ನು ಮಾಡಿದಂಥ ಪಾಕಿಸ್ತಾನ ಅದರ ವಿರುದ್ಧವಾಗಿ ನಿನ್ನೆ ರಾತ್ರಿ ಭಾರತದ ಸೈನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ರಾತ್ರಿ 1:05 1:30 ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ಯುಪೈಡ್ ಜಮ್ಮು ಕಾಶ್ಮೀರದಲ್ಲಿ ಸುಮಾರು 9 ಆತಂಕವಾದಿಗಳ ಅಡುಗುತಾಣ ಮತ್ತು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಧ್ವಂಸಗೊಳಿಸಿ ಸುಮಾರು 300ಕ್ಕೂ ಹೆಚ್ಚು ಆತಂಕವಾದಿಗಳನ್ನು ಹತಾಶರಾಗಿ ಮಾಡಿದಂಥ ನಮ್ಮ ಸೈನ್ಯದ ಶೌರ್ಯವನ್ನು ಇವತ್ತು ಇಡೀ ಭಾರತ ಅಲ್ಲ ಇಡೀ ವಿಶ್ವವನ್ನೇ ಕೊಂಡಾಡ್ತಾಯಿದೆ. ಆದರೆ ಕರ್ನಾಟಕದ ಕಾಂಗ್ರೆಸ್ ಪಾರ್ಟಿ ಒಂದು ಬೆಳಗ್ಗೆ ಟ್ವೀಟ್ ಮಾಡಿ ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂದರೆ ಶಾಂತಿ. ಅಂದರೆ ಕಾಂಗ್ರೆಸ್ಸಿನವರಿಗೆ ಹಿಂದೂಗಳ ಹತ್ಯೆ ಆಗಿದ್ದನ್ನು ಶಾಂತಿ ಕಾಣುವುದಿಲ್ಲ. ಪಾಕಿಸ್ತಾನಗಳ ಅಟ್ಟಹಾಸ ನಡೀತಾ ಇರುವಂತಾಗ ಶಾಂತಿ ಬರ್ತಾ ಇಲ್ಲ, ಶಾಂತಿ ಅವರಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಇಂತಹ ಒಂದು ವೋಟ್ ಬ್ಯಾಂಕ್ ರಾಜಕಾರಣ ನಾವು ಧಿಕ್ಕರಿಸ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕದಲ್ಲಿ ಮತ್ತು ಇಡೀ ರಾಷ್ಟ್ರ ಮಟ್ಟದಲ್ಲಿ ಧಿಕ್ಕರಿಸಬೇಕನ್ನುವಂಥದ್ದನ್ನು ನಾನು ವಿನಂತಿ ಮಾಡಿಕೊಳ್ತೇನೆ. ಜಿಲ್ಲೆಯಲ್ಲಿ ದಲಿತರು ಹಾಗೂ ಇತರೆ ಸಮುದಾಯದವರ ಮೇಲೆ ನಿರಂತರವಾಗಿ ನಡೆಸುತ್ತಿರುವ ದೌರ್ಜನ್ಯ ಖಂಡಿಸಿ ದಲಿತ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಸಮಿತಿಯ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ರ್ಯಾಲಿ ನಡೆಸಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ಅವರ ಭಾವಚಿತ್ರ ದಹಿಸಿ ಆಕ್ರೋಶ ಹೊರಹಾಕಿದರು, ಘೋಷಣೆ ಕೂಗಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಗೆ ಬರೆದ ಮನವಿ ಪತ್ರವನ್ನು ಹೆಚ್ಚುವರಿ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವಂತ್ ಅವರು ಸ್ವೀಕರಿಸಲು ಬಂದಾಗ ನೀಡಲು ನಿರಾಕರಿಸಿದರು. ಜಿಲ್ಲಾಧಿಕಾರಿಯೇ ಬಂದು ಸ್ವೀಕರಿಸಬೇಕೆಂದು ಪಟ್ಟು ಹಿಡಿದರು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಸುಮಾರು 2 ಗಂಟೆಗೂ ಅಧಿಕ ಸಮಯದ ನಂತರ ಬಂದು ಮನವಿ ಪತ್ರ ಸ್ವೀಕರಿಸಿದರು. ಡಿಸಿ ಬರಲು ವಿಳಂಬವಾಗಿದ್ದರಿಂದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಪ್ರತಿಭಟನೆಯ ಜಾಗದಲ್ಲೇ ಆಹಾರ ಸೇವಿಸಿದ್ದರು. ಜಿಲ್ಲೆಯಲ್ಲಿ ಕೆಲ ದಿನಗಳಿಂದ ದಲಿತರ ಮೇಲೆ ದೌರ್ಜನ್ಯ, ಜಾತಿ ನಿಂದನೆ, ಹಲ್ಲೆಯಂತಹ ಪ್ರಕರಣಗಳು ಹೆಚ್ಚಾಗಿವೆ. ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮಳಚಾಪುರದಲ್ಲಿ ಸರ್ಕಾರದಿಂದ ಏರ್ಪಡಿಸಿದ ಸಂವಿಧಾನ ಜಾಗೃತಿ ಜಾಥಾ ಮೇಲೆ ಕೆಲ ಕಿಡಿಗೇಡಿಗಳು ಉದ್ದೇಶಪೂರ್ವಕವಾಗಿ ಕಲ್ಲು ತೂರಾಟ ನಡೆಸಿ ಮೆರವಣಿಗೆಗೆ ಅಡ್ಡಿಪಡಿಸಿದ್ದರು. ಇದುವರೆಗೆ ಆರೋಪಿಗಳ ವಿರುದ್ಧ ಯಾವುದೇ ಕ್ರಮವಾಗಿಲ್ಲ. ಭಾಲ್ಕಿ ತಾಲೂಕಿನ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ವ್ಯಕ್ತಿಗೆ ಜಾತಿ ನಿಂದನೆ ಮಾಡಿದ ಪ್ರಕರಣ ದಾಖಲಾದರೂ ಕಾನೂನು ಕ್ರಮ ಕೈಗೊಂಡಿಲ್ಲ. ಭಾಲ್ಕಿ ತಾಲೂಕಿನ ಚಳಕಾಪುರದಲ್ಲಿ ದಲಿತರ ಕೇರಿಗೆ ನುಗ್ಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ. ಪ್ರಕರಣ ದಾಖಲಾಗಿದ್ದರೂ ಯಾರನ್ನ ಬಂಧಿಸಿಲ್ಲ. ಆದರೆ 118 ಜನ ದಲಿತರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಬೀದರ್ ತಾಲೂಕಿನ ವಿಳಾಸ್ಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರದ ಅಪಮಾನ ಮಾಡಲಾಗಿದೆ. ಭೀಮಾ ಕೋರೆಗಾಂವ್ ವಿಜಯೋತ್ಸವದ ವೇಳೆ ಬಾಬಾ ಸಾಹೇಬರ ಫ್ಲೆಕ್ಸ್ ಹರಿದು ಅವಮಾನಿಸಲಾಗಿದೆ. ಈ ಪ್ರಕರಣದಲ್ಲಿ ಆರೋಪಿಗಳನ್ನು ಕಾಟಾಚಾರಕ್ಕೆ ಬಂಧಿಸಿ ಬಿಡುಗಡೆಗೊಳಿಸಲಾಗಿದೆ. ಅವರ ತಾಲೂಕಿನ ಬೆಳ್ಕುಂದ ಗ್ರಾಮದ ದಲಿತ ಸಮುದಾಯದ ಯುವಕ ಮೇಲ್ಜಾತಿಯ ಯುವತಿಯನ್ನ ಪ್ರೀತಿಸಿದ್ದಕ್ಕಾಗಿ ಆತನನ್ನು ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಪತ್ರಕರ್ತ ರವಿ ಬೂಸುಂಡೆ ಮೇಲೆ ಹಲ್ಲೆ ನಡೆಸಿದ ಅರಣ್ಯ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ. ಘಟನೆಯಲ್ಲಿ ಭಾಗಿಯಾದ ಇನ್ನು 3 ವಿರುದ್ಧ ಕ್ರಮ ಕೈಗೊಂಡಿಲ್ಲ. ದಲಿತರ ಇನಾಮ್ ಜಮೀನು ಸರ್ಕಾರಿ ಜಮೀನೆಂದು ಒತ್ತುವರಿ ಮಾಡಲಾಗಿದೆ ಎಂದು ಆರೋಪಿಸಿದ್ದರು. ಜಿಲ್ಲೆಯಲ್ಲಿ ನಿತ್ಯ ಕೊಲೆ ದರೋಡೆಗಳು ಸಾಮಾನ್ಯವಾಗಿವೆ. ಎಸ್ಬಿಐ ಎಟಿಎಂ ದರೋಡೆ ಪ್ರಕರಣದಲ್ಲಿ ಒಬ್ಬರು ಸಾವನ್ನಪ್ಪಿದ್ದರೂ ಇದುವರೆಗೆ ಆರೋಪಿಗಳನ್ನು ಬಂಧಿಸಿಲ್ಲ. ಉಸ್ತುವಾರಿ ಸಚಿವರು ತಮ್ಮ ಪ್ರಭಾವ ಬಳಸಿಕೊಂಡು ಹೋರಾಟಗಾರರ ಮೇಲೆ ಸುಳ್ಳು ಕೇಸ್ ಹಾಕಿಸಿದ್ದಾರೆ. ಬಿಎಸ್ಪಿ ಅಧ್ಯಕ್ಷ ಕಪಿಲ್ ಗೋಡ್ಬಳೆ ಮೇಲೆ ಸುಳ್ಳು ಕೇಸ್ ದಾಖಲಿಸಿ ಎಸ್ಪಿ ಮೂಲಕ ಕಿರುಕುಳ ಕೊಡಿಸಿದ್ದಾರೆ. ಉಸ್ತುವಾರಿ ಸಚಿವ ಮತಕ್ಷೇತ್ರ ಹಾಗೂ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಅವರು ಸರಿಯಾಗಿ ಕರ್ತವ್ಯ ನಿರ್ವಹಿಸಲು ವಿಫಲರಾಗಿದ್ದಾರೆ. ಕೂಡಲೇ ಸಚಿವರನ್ನ ಸಂಪುಟದಿಂದ ವಜಾಗೊಳಿಸಬೇಕು. ಕಾನೂನು ಸುವ್ಯವಸ್ಥೆ ಕಾಪಾಡಲು ವಿಫಲರಾದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರನ್ನು ವರ್ಗಾವಣೆಗೊಳಿಸಬೇಕು. ಜಿಲ್ಲೆಯಾದ್ಯಂತ ದಲಿತರ ಮೇಲಿನ ಕೇಸುಗಳನ್ನು ಹಿಂಪಡೆಯಬೇಕೆಂದು ಒತ್ತಾಯಿಸಿದ್ದರು.
ಒಕ್ಕೂಟದ ಅಧ್ಯಕ್ಷ ವಿನೋದ್ ರತ್ನಾಕರ್, ಗೌರವ ಅಧ್ಯಕ್ಷ ವಿಷ್ಣುವರ್ಧನ್ ವಾಲ್ದೊಡ್ಡಿ, ಪ್ರಧಾನ ಕಾರ್ಯದರ್ಶಿ ಅಮೃತ್ ಮುತ್ತಂಗಿಕರ್, ಉಪಾಧ್ಯಕ್ಷ ಸುಭಾಷ್ ಲಾದಾ, ಹುಮ್ನಾಬಾದ್ ತಾಲೂಕು ಘಟಕದ ಅಧ್ಯಕ್ಷ ಗೌತಮ್ ಪ್ರಸಾದ್, ಬೀದರ್ ದಕ್ಷಿಣ ಅಧ್ಯಕ್ಷ ರಾಜ್ಕುಮಾರ್ ಸಿಂಧೆ, ಔರಾದ್ ಘಟಕದ ಅಧ್ಯಕ್ಷ ಸಂತೋಷ್ ಸಿಂಧೆ, ಕಮಲ್ ನಗರ್ ಘಟಕದ ಅಧ್ಯಕ್ಷ ಉತ್ತಮ್ ಖೇಡ್, ಬೀದರ್ ಘಟಕದ ಅಧ್ಯಕ್ಷ ಅಂಬರೀಶ್ ಕುದ್ರೆ, ರಾಜ್ಕುಮಾರ್ ಡೋಂಗ್ರೆ, ಸುನೀಲ್ ಚಂದಾ, ಅಂಬದಾಸ್ ಚಕ್ರವರ್ತಿ, ರಾಹುಲ್ ಖಂದಾರೆ, ಸಚಿನ್ ಗಿರಿ, ಶಕ್ತಿಕಾಂತ್ ಬಾವಿದೊಡ್ಡಿ, ರಜನಿಕಾಂತ್ ನಾಯಕ್, ಸತೀಶ್ ದೊಡ್ಡಿ, ಶಂಕರ್ ಫೂಲೆ, ಮಹೇಶ್ ಭೋಲಾ, ದಿಲೀಪ್ ಚಂದಾ, ಮಲ್ಲಿಕಾರ್ಜುನ್ ಕಪ್ಲಾಪುರೆ, ಸುರೇಶ್ ಜೋಜನಾಲ್ಕರ್ ಮತ್ತಿತರರು ಪಾಲ್ಗೊಂಡಿದ್ದರು. ದಲಿತ ವಿರೋಧಿ ಜಿಲ್ಲಾಡಳಿತಕ್ಕೆ ಧಿಕ್ಕಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬರೀಶ್ ಕುದ್ರೆ ಎಲ್ಲಿದ್ರೆ ಕಟಿಂಗ್ ಮಾಡಬೇಕು. ಇಲ್ಲೇ ಕಟಿಂಗ್ ಮಾಡ್ರಿ. ಏನ್ ನಮ್ ದಲಿತರ ಮೇಲೆ ಅನ್ಯಾಯ ಆಗ್ಲತ್ತದ. ಯಾವಾಗಿಂದ ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ ಅವರು ಆಗಿದ್ದಾರೆ ಅಂದಿನಿಂದ ದಲಿತರ ಮೇಲೆ SC/ST ಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಇವ್ರ ಸ್ಟ್ರಾಟಜಿ ಹೆಂಗಿದೆ ಅಂದ್ರೆ ದಲಿತರ ಮೇಲೆ ಅನ್ಯಾಯ ಆದಾಗ ಅಟ್ರಾಸಿಟಿ ಕೇಸ್ ಮಾಡಿಸ್ತಾರೆ. ತದನಂತರ ಅಟ್ರಾಸಿಟಿ ಕೇಸ್ ವೀಕ್ ಆಗ್ಲಂತೇಳಿ ಕೌಂಟರ್ ಕೇಸ್ ಮಾಡ್ತಾರೆ. ಕೌಂಟರ್ ಕೇಸ್ ಆದ್ಮೇಲೆ SPDC ಅವ್ರಿಗೆ ಕಳಿಸಿ ಶಾಂತಿವಾದ ಸಭೆ ನಡೆಸಿ ಅಂತ ಇವರೇ ಹೇಳ್ತಾರೆ. ಶಾಂತಿ ಸಭೆ ನಡೆಸಬೇಕಾದ್ರೆ ನೀವು ಯಾಕೆ ಕೌಂಟರ್ ಕೇಸ್ ಮಾಡ್ತೀರಿ, ಯಾಕೆ ಅಟ್ರಾಸಿಟಿ ಮಾಡ್ತೀರಿ? ಒಂದು ವೇಳೆ ನೀವು ಅಟ್ರಾಸಿಟಿ ಮಾಡಿದ್ರ ಆರೋಪಿಗಳಿಗೆ ಹಿಡಿತಾ ಇದ್ದೀರೇನು? ಇಲ್ಲ, ಅಟ್ರಾಸಿಟಿ ಮಾಡ್ತಾರ, ಕೌಂಟರ್ ಕೇಸ್ ಹಾಕ್ತಾರ, ಮತ್ತೆ ಶಾಂತಿ ಸಭೆ ನಡೆಸ್ತಾರ. ನೀವೆಲ್ಲ ತಿಳ್ಕೊಬೇಕಾಗಿದೆ. ಇವತ್ತು ಈ ಜಿಲ್ಲೆಯಲ್ಲಿ ತುಂಬಾ ಜನರು ಚಮಚಾಗಿರಿ ಮಾಡ್ತಾ ಇದ್ದಾರೆ. ಈ ಚಮಚಾಗಿರಿ ನೀವು ಬಿಡೋದಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾರಿಗೂ ತೊಂದರೆ ಇಲ್ಲ. ನಿಮ್ಮ ಹಣ ತಂಬ ನಿಮ್ಮ ಮಕ್ಕಳಿಗೆ ಅದು ಮುಳ್ಳಾಗುತ್ತದೆ. ಈ ವೇದಿಕೆ ಮುಖಾಂತರ ನಾನು ಹೇಳ್ತೇನೆ. ಮೊನ್ನೆ ಬೀದರ್ ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಯಿತು. ಅದರಲ್ಲಿ ಕೆಲವು ನನ್ನ ಸಮಾಜದ ಹಿರಿಯರು ಹಲವಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಬಹುಜನ್ ಸಮಾಜ್ ಪಾರ್ಟಿಯ ಯಾವುದೇ ಒಂದು 10 ರೂಪಾಯಿ ಕೊಡುಗೆ ಬೀದರ್ ಜಿಲ್ಲೆಗೆ ಇಲ್ಲ ಅಂತ ಹೇಳಿದ್ದಾರೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಸಹೋದರರೇ, ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಬಗಾರುಕಂ ಸಾಗುವಳಿಯ ಹೋರಾಟ ಇಡೀ ಬೀದರ್ ಜಿಲ್ಲೆಯಾದ್ಯಂತ ಬಹುಜನ್ ಸಮಾಜ್ ಪಾರ್ಟಿ ಕೈಗೆತ್ಕೊಂಡು ಆ ಹೋರಾಟನ ಯಶಸ್ವಿಗೊಳಿಸಿದೆ. ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಪ್ರತಿಯೊಂದು ದಲಿತ ದೌರ್ಜನ್ಯಗಳಿಗೆ ಬಹುಜನ್ ಸಮಾಜ್ ಪಾರ್ಟಿ ಖಂಡಿಸ್ತಾ ಬಂದಿದೆ. ತಾವು ಹೇಳ್ತಾ ಇದ್ದೀರಿ ಅರಣ್ಯ ಒತ್ತುವರಿ ಆಗಿದ್ದನ್ನ ತಾವು ತೆರವುಗೊಳಿಸಿದ್ದೀವಿ, ಸಮಾಜಕ್ಕೆ ನ್ಯಾಯ ಕೊಟ್ಟಿದ್ದೀವಿ ಅಂತೇಳಿ. ಆದರೆ ಸಹೋದರರೇ, ಈ ಬೀದರ್ ಜಿಲ್ಲೆಯಲ್ಲಿ ಅರಣ್ಯ ಒತ್ತುವರಿ ಆಗಿದೆ ಅಂತ ಹೇಳಿ ಕೇವಲ ದಲಿತ ಸಮುದಾಯದ ವ್ಯಕ್ತಿಗಳಿಗೆ ಮತ್ತು ರೈತರಿಗೆ ಟಾರ್ಗೆಟ್ ಮಾಡಿ ಅರಣ್ಯ ಸಚಿವರು ಅವರಿಗೆ ಅರಣ್ಯ ಇಲಾಖೆಯಿಂದ ನೋಟಿಸ್ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹೇಳಿದ್ದು ಬೂಟ್ನೆಕ್ಕ ಕೆಲಸ ಅಂತ ಹೇಳಿ ಇದಕ್ಕೆ ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಹಿರಿಯರಿದ್ದಾರೆ, ಅವ್ರು ಯಾರು ರಿಯಾಕ್ಟ್ ಮಾಡಿಲ್ಲ. ಯಾಕಂದ್ರೆ ಅವರಿಗೂ ಗೊತ್ತು ಇವತ್ತು ದಲಿತ ಒಕ್ಕೂಟಗಳಲ್ಲಿ ಸಂಘಟನೆಯಲ್ಲಿಂದು ನೇತೃತ್ವ ವಹಿಸಿ ವಿನೋದ್ ಆಗಿರ್ಬೋದು, ಅಂಬರೀಶ್ ಕುದ್ರೆ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ಗೌತಮ್ ಪ್ರಸಾದ್ ಆಗಿರ್ಬೋದು, ರಾಜ್ಕುಮಾರ್ ಶಿಂಧೆ ಆಗಿರ್ಬೋದು, ನಮ್ಮ ಹುಮ್ನಾಬಾದ್ ಪೂರ್ತಿ ಎಂಟೈರ್ ಜಿಲ್ಲಾದವ್ರಿ. ಒಬ್ಬಿಬ್ಬರ ಹೆಸರು ಹೇಳಕ್ಕಾಗಲ್ಲ, ದಯವಿಟ್ಟು ಕ್ಷಮಿಸ್ರಿ. ನಮ್ಮ ದಾಂಡೇಕವರು, ನಮ್ಮ ಲಾದಾ ಸಾಹೇಬರು, ನಮ್ಮ ಶಿಂಧೆ ಸರ್ ಅವರು ಪ್ರತಿಯೊಬ್ಬರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ಬೇಕಂತೇಳಿ ಬಂದಿರೋ ಒಂದೇ ಒಂದು ಕಾರಣ, ನಾವೇನು ಓಟ್ ಹಾಕಿ ತಪ್ಪು ಮಾಡಿದೆವೋ ಅವ್ರ ನರಿ ಬುದ್ಧಿ ತೋರಿಸ್ತಾರ ಅಂತ ಹೇಳಿ ನಾನು ಘಂಟಾಘೋಷವಾಗಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಏನಾದರೂ ತಾಕತ್ತಿದ್ರೆ ಓಪನ್ ಆಗಿ ಚರ್ಚೆ ಬರ್ಲಕ್ಕೆ ಹೇಳ್ರಿ. 24/7 ಫೋನ್ ಹಚ್ಚಿ ಅಂಜಸೋದು ಮಾಡ್ಲತ್ತಾರ. ಅದಕ್ಕೆಲ್ಲ ಅಂಜೋರಲ್ಲ. ಈ ರಕ್ತ
ಕೋರೆಗಾಂವ್ ಯುದ್ಧ ಮಾಡಿದ್ರಾಗ್ತದೆ ಈ ಮೈಯೊಳಗ ಯಾರಿಗೂ ನಾ ಹೇಳೋ ಅರ್ಥ ಒಂದಿರ್ತದ ಮತ್ತೆ ಅದಕ್ಕೆ ಡೈವರ್ಟ್ ಮಾಡಿ ನನ್ನ ಮೇಲೆ ಒಂದು ಕೇಸ್ ಮಾಡಕ್ಕೆ ತಯಾರಾಗ್ತಾರ. ಕೇಸಿಗೆ ಅಂಜೋರಲ್ಲ, ನಾವು ಕಾನೂನಿನ ಚೌಕಟ್ಟಿನಾಗ ಉಳಿದು ಬಾಬಾ ಸಾಹೇಬರು ನಮ್ಮ ಕೊಟ್ಟಿನ ಸಂವಿಧಾನಕ್ಕೆ ಗೌರವ ಮಾಡಿ ಸಂವಿಧಾನದ ಚೌಕಟ್ಟಿನ ಒಳಗೆ ಉಳ್ಕೊಂಡು ನಾವು ಹೋರಾಟ ಮಾಡ್ತಿದ್ದೆವು. ಇವ್ರಿಗೆ ಪ್ರಿಯಾಂಕರ್ಗೆ ಆದಾಗ ಅನ್ಯಾಯ ಆದಾಗ ಬರಲ್ರು, ರವಿ ಭೂಸಂಡೆ ಅವ್ರ ಮೇಲೆ ಅನ್ಯಾಯ ಆದಾಗ ಬರಲ್ರು, ಕಪಿಲ್ ಗೋಡಬಲೆ ಅವ್ರ ಮೇಲೆ ಅನ್ಯಾಯ ಆದಾಗ ಬರಲ್ರು. ಮತ್ತೆ ಹಾಕಿರಿ ಏನು ರಾಜಕೀಯ ಮಾಡ್ಬೇಕಲ್ಲತ್ತೀರಿ ನೀವು? ಪೂರ ಮನೆಗೆ ತಂದು ರೋಡಿಗೆ ಹಾಕಿಟ್ರೆ ಬಿ ನಿಮ್ಗೆ ಯಾವುದೇ ಅಧಿಕಾರ ಕೊಡಲ್ರ ಅವರು. ಅವತ್ತೇ ಬಾಬಾ ಸಾಹೇಬ್ರು ಹೇಳಿರು ಕಾಂಗ್ರೆಸ್ ಇದು ಒಂದು ಏನದ ಇದು ಕಾಂಗ್ರೆಸ್ ಅಂಬುದು ಸುಡ ಮನಿ ಅದ ಅಂತ ಹೇಳ್ಯಾರ. ಏನು ಹೇಳ್ಯಾರ್ರಿ ಕೇಳೊಂಟಿಲ್ಲ, ಏನ್ ಹೇಳ್ಯಾರ? ಬರ್ನಿಂಗ್ ಹೌಸ್ ಸುಡಾ ಮನಿ ಅಂತ ಹೇಳ್ಯಾರ. ಆದ್ರೆ ಇವತ್ತು ನಮಗೆ ಎಚ್ಚೆತ್ತುಕೊಳ್ಳಂತ ಪರಿಸ್ಥಿತಿ ಬಂದದ. ಇವತ್ತು ನಾವೆಲ್ಲರೂ ಒಂದಾಗಬೇಕು, ಎಲ್ಲರೂ ಒಬ್ಬರು ಬರುವ ಒಬ್ಬರು ನಿಂದ್ರಂತ ಪರಿಸ್ಥಿತಿ ಬಂದದ. ನಾವು ನಿಂತಿಲ್ಲ ಅಂತಂದ್ರ ಅಣ್ಣ ತಮ್ಮದೇರಿ ಅಕ್ಕ ತಂಗಿಯರ ತಾಯಂದಿರಿ ನಿಮಗೊಂದು ರಿಕ್ವೆಸ್ಟ್ ಮಾಡತ್ತೀನಿ, ಮುಂದಿನ ದಿನಗಳಲ್ಲಿ ಇವತ್ತು ಕಪಿಲ್ ಅವ್ರ ಮೇಲೆ ಆಗ್ಯದ, ನಾಳೆ ನನ್ನ ಮೇಲೆ ಆಯ್ತದ, ನಾಡ್ದು ಮತ್ತೆ ಮಕ್ಕಳ ಮೇಲೆ ಆಯ್ತದ. ಯಾವುದಕ್ಕೂ ತಲೆ ಕೆಡಿಸ್ಕೊಂಬದ್ ಬೇಡ. ನಾವು ಹೋರಾಟ ಮಾಡ್ಲಕ್ಕೆ ತಯಾರಾಗಿದ್ದೀವಿ ಅಂದ್ರೆ ನಾವು ಕಾನೂನಿನ ಚೌಕಟ್ಟಿನಾಗ ಉಳ್ಕೊಂಡು ಹೋರಾಟ ಮಾಡ್ರಿ. ಆತ್ಮೀಯರೇ, ಈ ಒಂದು ಹೋರಾಟದ ಸಂಬಂಧಪಟ್ಟ ನಮ್ಮ ಉಳ್ಕಾರ 4 ಜನ ಮಾತಾಡೋಣ. ಇದೀಗ ಸಮಾಜ ಪಕ್ಷ ಎಲ್ಲ ಈ ಜಿಲ್ಲೆಯಲ್ಲಿ ಎಲ್ಲ ಬಹುಜನರು SC ST OBC ಮೈನಾರಿಟಿ ಈ ಎಲ್ಲ ಪರ ಧ್ವನಿ ಎತ್ತ ಅಂತ ಪಾರ್ಟಿ ಬಹುಜನ್ ಸಮಾಜ್ ಪಾರ್ಟಿ ಇದೆ. ನಾನು ಕೂಡ ಬಾಲ್ಕಿ ತಾಲೂಕಿನ ಹೊರವಟ್ಟಿ ಗ್ರಾಮದಲ್ಲಿದ್ವಿ. ಅವತ್ತೇ 21ನೇ ತಾರೀಕು ಇಲ್ಲಿ ಘಟನೆ ಕುರಿತು ಮಾತಾಡುವಾಗ ಹೊರವಟ್ಟಿಯಲ್ಲೇ ಒಂದು ಘಟನೆ ಆಗಿದೆ. ನೀಲಿ ಧ್ವಜ ಬಿಸಾಡ್ತಾರೆ, ಅಲ್ಲಿ ಮತ್ತೆ ಜಗಳ ಆಗ್ತದೆ, ಮತ್ತೆ ಕೌಂಟರ್ ಕೇಸ್ ಆಗ್ತದೆ, ಮತ್ತೆ ಅವರೇನು ಟಿಪ್ಪಣಿ ಹಾಕ್ತಾರಂತೆ. ಜಿಲ್ಲಾ ಅಧಿಕಾರಿಗಳು ಮತ್ತು ವರಿಷ್ಠಾಧಿಕಾರಿಗಳು ಹೋಗಿ ಏನೋ ಕಾಂಪ್ರಮೈಸ್ ಮಾಡ್ತಾರೆ. ಇದೇ ಶಾಂತಿ ಸಭೆ, ಇದೇ 5 ವರ್ಷ ನಿಮ್ದು ಇದೇ ಕೆಲಸನಾ, ಇದೇ ಸಾಧನೆನಾ ನಿಮ್ಮ ಕಾಂಗ್ರೆಸ್ ಸರ್ಕಾರದ್ದು? ಇಲ್ಲಿರುವ ಲಾಯಕಿದಾರ ಅವರು ಸಚಿವ ಲಾಯಕಿದಾರ ಅನಿಸ್ತಾ ಇದೆನಾ ನಿಮ್ಗೆ ಯಾರಿಗಾದ್ರು? ಇನ್ನೊಂದ್ಸಾರಿ ನಮ್ಮ ತಂಟೆಗೆ ಬಂದುಬಿಟ್ರೆ ನಾವು ಭಾರತೀಯ ಸಂವಿಧಾನ ಗೌರವಿಸೋರು ಇದ್ದಾವೆ. ಮತ್ತೆ ಮುಂದುವರೆದು ನಿಮ್ದು ಏನಾದರೂ ಗುಂಡಾಗಿರಿ ತೋರಿಸಿದ್ರೆ ನಾವು ಕೂಡ ಭೀಮಾಕೋ ಹೊರಗಾವು ತೋರಿಸಲೇಬೇಕಾಗುತ್ತೆ. ಬಹುಜನ್ ಸಮಾಜ ಪಕ್ಷದ ಏನದಂತಂದ್ರೆ ಎಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ಪಕ್ಷದ ನಮ್ಮ ಎಲ್ಲ ಸ್ಟೇಟ್ ಸೆಕ್ರೆಟರಿಗಳು ಕೂಡ ನಮ್ಮ ವಾಲ್ದೊಡ್ಡಿ ಸರು, ಅದೇ ರೀತಿಯಾಗಿ ಇಲ್ಲಿ ವಿನೋದ್ ರತ್ನಾಕರ್ ಸರ್ ಅವರಿಗೂ ಕೂಡ ಬೆಂಬಲ ಸೂಚಿಸುತ್ತಾ ಇವತ್ತಿನ ಈ ಒಂದು ಹೋರಾಟಕ್ಕೆ ನಾವು ಬೆಂಬಲಿಸುತ್ತಾ ಈ ಜಿಲ್ಲಾಡಳಿತದ ಏನು ನಡೆ ಖಂಡಿಸಿ ನಾವು ಈ ಪ್ರತಿಭಟನೆ ಏನದಂದ್ರೆ ಮುಂದುವರಿಸ್ತೀವಿ. ಜಿಲ್ಲಾಧಿಕಾರಿಗಳು ಬಂದು ಈ ಮನವಿ ಪತ್ರ ತಗೊಂಡು ಅದಕ್ಕೇನಾದರೂ ಹಿಂಬರ ಕೊಡಲಿಲ್ಲ ಅಂದರೆ ನಾವು ಯಾರು ಇಲ್ಲಿಂದ ಹೋಗೋದಿಲ್ಲ. ಇದು ತಿಳ್ಕೊಳ್ಳಿ ನೀವು. ಜೈ ಭೀಮ್, ಜೈ ಭಾರತ್, ಜೈ ಸಂವಿಧಾನ. ಪ್ರತಿ ವರ್ಷದಂತೆ ಈ ವರ್ಷವೂ ನಗರದ ಚೌಬಾರ ಹತ್ತಿರದ ಪಾಂಡುರಂಗ ಮಂದಿರದಲ್ಲಿ ಶ್ರೀ ವಾಸವಿ ಕನ್ಯಕ ಪರಮೇಶ್ವರಿ ಜಯಂತ್ಯೋತ್ಸವದ ಅಂಗವಾಗಿ ಬೆಳಗ್ಗೆ 6ರಿಂದ 7ರವರೆಗೆ ಅಭಿಷೇಕ, 9ರಿಂದ ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಮಧ್ಯಾಹ್ನ 12ಕ್ಕೆ ತೊಟ್ಟಿಲು ಕಾರ್ಯಕ್ರಮ, ನಂತರ ಲಲಿತ ಸಹಸ್ರನಾಮ ಪಾರಾಯಣ, 12ರಿಂದ 2ರವರೆಗೆ ಮಹಾಪ್ರಸಾದ ನಡೆಯಿತು. ದೇವಸ್ಥಾನಕ್ಕೆ ವಿವಿಧ ರೀತಿಯ ಹೂವಿನ ಅಲಂಕಾರ ಮಾಡಲಾಗಿತ್ತು. ಅಶೋಕ್ ಎಸ್ ರೇಜಂತಲ್ ಅವರು ದಂಪತಿಗಳಿಂದ ವಿಶೇಷ ಪೂಜೆ ಆಚರಿಸಿದರು. ಈ ಸಂದರ್ಭದಲ್ಲಿ ಆರ್ಯವೈಶ್ಯ ಸಂಘದ ಡಿ.ವಿ. ಸಿಂಧೂಲ್ ಅವರು ಮಾತನಾಡುತ್ತಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಾಸವಿ ಕನ್ಯಕ ಪರಮೇಶ್ವರಿಯ ಜಯಂತಿಯನ್ನ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ವಿಶೇಷವಾಗಿ ದೇಶದ ಸೈನಿಕರು ಪಾಕಿಸ್ತಾನದ ಭಯೋತ್ಪಾದಕರ ಮೇಲೆ ದಾಳಿ ಮಾಡಿ ಧ್ವಂಸಗೊಳಿಸಿದ್ದಕ್ಕೆ ಅಭಿನಂದನೆಗಳು ಸಲ್ಲಿಸಿದ್ದರು. ಪಹಲ್ಗಾಮ್ನಲ್ಲಿ ನಡೆದ ಘಟನೆಗೆ ಪ್ರತಿ ಉತ್ತರ ಭಾರತೀಯ ಸೇನೆ ನೀಡಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದ್ದರು. ಡಿ.ವಿ. ಸಿಂಧೂಲ್ ಅವರು ಮಾತನಾಡುತ್ತಾ, ಭವ್ಯ ಶೋಭಾಯಾತ್ರೆ ಸಾಯಂಕಾಲ 5ರಿಂದ ದೇವಸ್ಥಾನದಿಂದ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತದಿಂದ, ಜೈನ ಮಂದಿರದಿಂದ, ದಾಮಾಚಿ ಪಂಥ ದ್ವಾರದಿಂದ, ವಿನಾಯಕ ವೃತ್ತದಿಂದ ಚೌಬಾರ ಮುಖ್ಯ ರಸ್ತೆಯಿಂದ ದೇವಸ್ಥಾನಕ್ಕೆ ತಲುಪುವುದು. ಕಳಸ ಯಾತ್ರೆಯಲ್ಲಿ ಸಮಾಜದ ಎಲ್ಲ ಮಹಿಳೆಯರು ಸರಿಯಾದ ಸಮಯಕ್ಕೆ ಬಂದು ಭಾಗವಹಿಸಿದ್ದರು. ಹೆಣ್ಣು ಮಕ್ಕಳು ಸಾಯಂಕಾಲ ಹಸಿರು ಬಣ್ಣದ ಸೀರೆ ಉಟ್ಟಿಕೊಂಡರು. ಮುಖ್ಯವಾಗಿ ಎಲ್ಲ ಪುರುಷರು ಮತ್ತು ಯುವಕರು ಬಿಳಿ ಬಣ್ಣದ ಬಟ್ಟೆ ಧರಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಸಮಾಜದ ಹೆಮ್ಮೆಯ ಉತ್ಸವ ಸಮಾರಂಭ ಆದ್ದರಿಂದ ಸಮಾಜದ ಎಲ್ಲ ಉದ್ಯಮಿಗಳು ಮತ್ತು ವ್ಯಾಪಾರಸ್ಥರು ಭಾಗವಹಿಸಿದ್ದರು. ದೇವಸ್ಥಾನದಲ್ಲಿ ಶಾಶ್ವತ ಪೂಜೆ ಪ್ರಾರಂಭಿಸಿ ಸಮಾಜ ಬಾಂಧವರು ತಮ್ಮ ಹೆಸರನ್ನು ನೋಂದಾಯಿಸಿ ಸಮಾಜಕ್ಕೆ ಸಹಕರಿಸಿದರು.
ಈ ಸಂದರ್ಭದಲ್ಲಿ ಕಾರ್ಯಕಾರಿಣಿ ಮಂಡಳಿಯ ಆರ್ಯವೈಶ್ಯ ಸಂಘ, ವಾಸವಿ ಮಹಿಳಾ ಮಂಡಳ, ವಾಸವಿ ಯುವತಿಯ ಸಂಘ, ವಾಸವಿ ಯುವಕ ಸಂಘ, ಶ್ರೀ ವಾಸವಿ ಕಿಶೋರ್ ಸಂಘ, ವಾಸವಿ ಫ್ರೆಂಡ್ಸ್ ಗ್ರೂಪ್, ಕನಕ ಪರಮೇಶ್ವರಿ ಮಿತ್ರ ಮಂಡಳಿ ಹಾಗೂ ಶ್ರೀನಿವಾಸ್ ಕೆಪೊಲ್ಲ, ಚಂದ್ರಶೇಖರ್ ವಿಗಾದ, ವೆಂಕಟೇಶ್ ವಿಗಾದ, ಸುನೀಲ್ ಕುಮಾರ್ ಎಂ ಬಂಗೇಪಲ್ಲಿ, ಅಶೋಕ್ ಗಂದೆ, ವಿಮಲ್ ಅಶೋಕ್, ಬಸವರಾಜ್ ವಿಗಾದ, ಕೃಷ್ಣ ಎಸ್ ಬಚ್ಚ, ರವಿಕಿರಣ್, ಮೋಹನ್ ವಿಗಾದ, ಸಂಗಯ್ಯ ಎಲ್ ಕಡ್ಕಂ, ಶಂಕರ್ ರಾವ್, ಸುನಿಲ್ ಗಾದ, ಲತಾ ಶ್ಯಾಮ್ ಸಿಂಧೋಲ್, ಉಮಾ ಶ್ರೀನಿವಾಸ್ ಗಾದ, ಸಂಗೀತಾ ಅಶೋಕ್ ರೇಜಂತಲ್, ಜಯಶ್ರೀ ದೀಪಕ್, ರಜನಿ ನಂದಕುಮಾರ್, ಮನೀಶ್ ಸಿಂಧೋಲ್, ವೆಂಕಟರಮಣ್ ಸಿಂಧೋಲ್, ನಿತೀಶ್ ಗಾದ, ವಿನಾಯಕ್, ಗೋಪಾಲ್ ಕೃಷ್ಣ ಗಾದ, ಮೋಹನ್ ಗಾದ, ಆನಂದ್ ಗಾದ, ದಿಲೀಪ್ ಗಾದ, ರಾಜಗೋಪಾಲ್ ಜಮ್ಗಿ, ಸಂತೋಷ್, ವೀರೇಶ್, ದತ್ತಾತ್ರೇಯ, ಸುನೀಲ್, ಅವಿನಾಶ್ ಪೊಲ್ಲ, ಶ್ರೀನಿವಾಸ್ ಗಾದ್ಗಿ, ಪ್ರಮೋದ್, ಅಶೋಕ್, ಮನೀಶ್, ನಾಗರಾಜ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕುಲದೇವತೆ ಆದಂಥ ವಾಸವಿ ಮಾತೆಯ ಜಯಂತಿ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಅದೇ ರೀತಿ ನಮ್ಮ ದೇಶದ ಸೈನಿಕರಿಗೆ ಏನು ಏರ್ಫೋರ್ಸ್ನವರು ಪಾಕಿಸ್ತಾನದಲ್ಲಿ ಭಾಳಷ್ಟು ಆತಂಕವಾದಿ ಸ್ಥಳಗಳಲ್ಲಿ ಅಟ್ಯಾಕ್ ಮಾಡಿ ಅದನ್ನು ಧ್ವಂಸಗೊಳಿಸಿದ್ದಾರೆ. ಅದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಮೊನ್ನೆ ಆಗಿದಂಥ ಪಹಲ್ಗಾಮ್ದು
ಇನ್ಸಿಡೆಂಟ್ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ಭಾಳ ಧನ್ಯವಾದ. ಭಾಳ ಸಂತೋಷ ಆಗಿದೆ. ನಮ್ಮ ದೇಶದ ಸೈನಿಕರು ಭಾಳ ಸ್ಫೂರ್ತಿಯಿಂದ ಕೆಲಸ ಮಾಡಿ, ಭಾಳ ಧೈರ್ಯದಿಂದ ಕೆಲಸ ಮಾಡಿ ಒಳ್ಳೆ ರೀತಿಯಿಂದ ಇದು ಮಾಡಿದ್ದಾರೆ. ಈ ಸಲ ಪ್ರತಿ ವರ್ಷದಂತೆ ಮಾತೆ ವಾಸವಿಯ ಜಯಂತಿ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಕಾರ್ಯಕ್ರಮಗಳು ಸ್ಟಾರ್ಟ್ ಆಗಿ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಅಭಿಷೇಕ ಅರ್ಚನೆ ಹಾಗೂ 9ರಿಂದ ಕುಂಕುಮಾರ್ಚನೆ ಹಾಗೂ 12 ಗಂಟೆಗೆ ತೊಟ್ಟಿಲು ಕಾರ್ಯಕ್ರಮ. ಇದಾದಮೇಲೆ ಪ್ರಸಾದ ನಡೀತಾ ಇದೆ. ತೊಟ್ಟಿಲು ಕಾರ್ಯಕ್ರಮ ವಿಜೃಂಭಣೆಯಿಂದ ಆಯಿತು. ಅಮ್ಮನವ್ರು ತೋರಿಸಿ ಅದಾದಮೇಲೆ ನಮ್ಮ ಸಮಾಜದ ಹೆಣ್ಮಕ್ಳೆಲ್ಲರೂ ಸೇರಿ ಲಲಿತಾ ಸಹಸ್ರನಾಮ ಪಠನ ಮಾಡಿ ಎಲ್ಲ ಸಮಸ್ತ ಜನರಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಿ ತಮ್ಮ ಇವತ್ತಿನ ಬೆಳಗ್ಗೆಯ ಕಾರ್ಯಕ್ರಮವನ್ನು ಇದು ಮಾಡಿದ್ದಾರೆ. ಅದೇ ರೀತಿ ತೊಟ್ಟಿಲು ಕಾರ್ಯಕ್ರಮ ಆದಮೇಲೆ ಭೋಜನ ವ್ಯವಸ್ಥೆ ಇದೆ, ಎಲ್ಲರೂ ಭೋಜನ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ವಿನಂತಿಸ್ತೀನಿ. ಅದಾದಮೇಲೆ ಸಾಯಂಕಾಲ 5 ಗಂಟೆಗೆ ಅಮ್ಮನವ್ರದ್ದು ವಿಜೃಂಭಣೆಯಾದಂಥ ಒಂದು ಮೆರವಣಿಗೆ, ಅಮ್ಮನವರ ಮೆರವಣಿಗೆ ಪ್ರೊಸೆಷನ್ನು ಬೀದರ್ ನಗರದಲ್ಲಿ ಸುತ್ತಾಗಿ 5 ಗಂಟೆಯಿಂದ 10 ಗಂಟೆ ತನಕ ವಾಪಸ್ಸು ದೇವಸ್ಥಾನಕ್ಕೆ ಬರುತ್ತೆ. ಅದಾದಮೇಲೂ ಮತ್ತೆ ಎಲ್ಲರಿಗೂ ರಾತ್ರಿ ಪ್ರಸಾದ ವ್ಯವಸ್ಥೆ ಇದೆ. ಹಾಗೆ ಸಮಸ್ತ ಜನರಿಗೆ ಒಳ್ಳೆಯದಾಗಲಿ ಅಂತ ನಮ್ಮ ಸಮಾಜದ ಕಡೆಯಿಂದ ಹಾಗೂ ಅಮ್ಮನವರಲ್ಲಿ ನಾವು ಪ್ರಾರ್ಥಿಸಿ ವಾಸವಿ ಜಯಂತಿ ವರ್ಷದ ಜಯಂತಿಯನ್ನು ಮಾಡಲಾಗುತ್ತದೆ. ಪ್ರತಿ ವರ್ಷವನ್ನು ಮಾಡಲಾಗುತ್ತದೆ. ಅದೇ ರೀತಿ ಈ ವರ್ಷವೂ ವಾಸವಿ ಜಯಂತಿಯನ್ನು ಮಾಡಲಾಗುತ್ತಿದೆ. ನಿನ್ನೆ 9ರಿಂದ ಸಂಜೆ 4ರವರೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಜರುಗಿಸಿ 4ರಿಂದ 10ರವರೆಗೆ ಮಾತಾದ ಮೆರವಣಿಗೆಯನ್ನು ಮಾಡಿ ಉಪಹಾರವನ್ನು ಪ್ರಸಾದವನ್ನು ವಿತರಿಸಿ ಈ ದಿನ ಎಲ್ಲರಿಗೆ ವಾಸವಿ ಮಾತಾದ ಆಶೀರ್ವಾದದಿಂದ ಎಲ್ಲರಿಗೆ ಸರಿಯಾಗಲಿ ಎಂದು ನಾನು ಕೇಳಿಕೊಳ್ತೇನೆ. ಬೀದರ್ ನಗರದ ಸರಸ್ವತಿ ಶಾಲೆಯ ಗಿರಿಜಾ ಸಭಾಂಗಣದಲ್ಲಿ ಗೋಸೇವಾ ಗತಿವಿಧಿ ಕರ್ನಾಟಕ ಉತ್ತರ ಪ್ರಾಂತ್ಯದ ಕಾಮಧೇನು ಗೋಶಾಲೆ ಸೂರ್ಯ ನಮಸ್ಕಾರ ಸಂಘ ಅರ್ಥೋತ್ಥಾನ ಪರಿಷತ್ತು ವತಿಯಿಂದ ಗೋಮಾತೆಯ ಮಹಿಮೆ ಅಗ್ನಿಹೋತ್ರದ ಉಪಯೋಗ ಮತ್ತು ತಾರಸಿ ತೋಟದ 1 ದಿನದ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಅಖಿಲ ಭಾರತ ಗೋಸೇವಾ ಪ್ರಶಿಕ್ಷಣ ಪ್ರಮುಖರ ಶ್ರೀಮನ್ ರಾಘವನ್ಜಿ ಅವರ ಕಾರ್ಯಾಗಾರವನ್ನು ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಹನುಮಂತರಾವ್ ಪಾಟೀಲ್, ಚನ್ನಬಸವಂತ ರೆಡ್ಡಿ, ಶ್ರೀಕಾಂತ್ ಮೋದಿ, ಶಿವರಾಜ್ ಹಲ್ಶೆಟ್ಟಿ, ಕೃಷ್ಣ ರೆಡ್ಡಿ ಜಿ, ರಾಜಶೇಖರ್ ನಾಗಮೂರ್ತಿ, ವಿಶ್ವನಾಥ್ ಉಪ್ಪೆ, ರಾಜ್ಕುಮಾರ್ ಅಳ್ಳೆ, ಎಸ್ಪಿ ಸಜ್ಜನ್ ಶೆಟ್ಟಿ, ವಾಣಿ ರೆಡ್ಡಿ, ರುಚಿಕಾ ಶಹಾಜಿ, ರಶ್ಮಿ ಪಾಟೀಲ್ ಜಿ ಸೇರಿದಂತೆ ಹಲವು ಗಣ್ಯರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಇತರರು ಇದ್ದರು. या 27 नक्षत्र है, 12 राशि है, सबके अलग अलग पेड़ हैं, तो आपका गोत्र के अनुसार भी अलग अलग होते हैं. तो लेकिन आम करके सर्व सामान्य है आम के. और अक्षर जो साबुत चावल है और छत नहीं हुआ है चावल, ये 4 सामग्री है. पहला 4 सामग्री करने के लिए क्या सामग्री है? एक तो है अग्निकुंड चाहिए, दूसरा उसको दीपक चाहिए, यहाँ दीपक है, एक छोटा जल और एक थाली में फूल और अक्षर वगैरह रोटी वगैरह रखना. और 4 सामग्री हवन में डालने के लिए, अग्नि में डालने के लिए क्या क्या चाहिए? तो आपका ये है, घी है, संविदा है, अक्षर का फोटो नहीं डाला, ये अभी बनाए नहीं, अक्षर का फोटो इसमें अक्षर का ये है सामग्री. इससे हम करेंगे. इसके 2 मंत्र होते हैं जो सुबह जब करेंगे, ओम सूर्याय स्वाहा सूर्याय नमः एक मंत्र है, और दूसरा है ओम प्रजापति स्वाहा प्रजापति नमः. उदय होने के 10 मिनट पहले तैयार हो जाइए, नहा धो के साफ कपड़ा पहनकर पूरा फ्लोर बुक करके बैठिए. जैकेट को ले लीजिए, छोटा सा जैकेट में चाहिए. स्वाहा सूर्याय नमः, ओम प्रजापति स्वाहा प्रजापति नमः, ये 2 मंत्र बोलकर करना है. ठीक है. अभी हम सबको चावल दो तो घी मिलाकर आप सबके हाथ में 2 दाना चावल देते हैं. आप चावल रखिएगा, 4 दाना दीजिएगा. 2 दाना मंत्र में करके डालना है, वो दाना हाथ के एक दाना डालना, फिर दूसरा 2 दाना मिला उसी में डाल देंगे और वो डालकर यहाँ डालना. ठीक है. अभी हम अग्नि यहाँ प्रज्वलित करेंगे, मंत्र बोलेंगे, आप सब भी मंत्र बोलना. आपके ही हाथ में मंत्र बोलकर वहीं डालिए और 2 भाग कर लीजिए, उसका 2 भाग कर लीजिए. चावल का 2 भाग बाएं हाथ में रखिए, 2 भाग ओम
अग्नये स्वाहा अग्नये इदं नमः। गो महिमा, उसके बाद में अग्निहोत्र का बेनिफिट्स क्या है उन विषयों के ऊपर। और अभी अगला सत्र है टेरेस गार्डनिंग के ऊपर। तो आजकल जो केमिकल बेस्ड फूड इनटेक किया जा रहा है, तो उन विषयों के ऊपर कैसे हम अपने घर पे अपने टेरेस के ऊपर गार्डनिंग करके वेजिटेबल्स हो या फ्रूट्स हो उगाया जा सकता है, उसके माध्यम से केमिकल फ्री फूड कैसे खाया जा सकता है, इन विषयों के ऊपर। इसका मेन सोर्स है अगेन पंचगव्य, गो माता से जो भी उत्पन्न आ रहे हैं, जैसे गोमय यानी कि गोबर, गोमूत्र, दही या छाछ, दूध और घी। तो इन सब विषयों को लेके पंचगव्य फॉर्म होता है। जैसे पंच महाभूत इस सृष्टि में है, अपने मानव शरीर भी पंच महाभूतों से बना हुआ है, उसी तरह ये पंचगव्य भी इन पंच महाभूतों से कनेक्टेड है। इसीलिए गावो विश्वस्य मातरः बोल के, विश्व के माता के रूप में देसी गाय को हम पूजते हैं, देखते हैं। उसी तरह गोमये वसते लक्ष्मी, गोमूत्रे धनवंतरी। धनवंतरी आयुर्वेद शास्त्र के देवी देवताएं हैं, तो उनका निवास इसके अंदर गोमूत्र के अंदर होता है बोल के। आज हमारे बीच में श्रीमान राघवन जी, जो अखिल भारतीय गौ सेवा गतिविधि के प्रशिक्षण प्रमुख है, वो यहाँ पे आए हैं। तो उनके सानिध्य में अपना आज का कार्यक्रम हो रहा है। आज के सत्र में हमने यही सीखा कि गाय का कितना महत्व थे। पुरातन लोग जो गाय के लिए जो सेवा करते थे, वो सेवा हमने टोटली थोड़ी बंद की थी, लेकिन आज से हमने आज के सत्र से ये सीखा है कि गाय कितना हमारे लिए ज़रूरत है। और गाय के तत्वों से, गाय के गोबर रहने दो या गाय का जो भी गोमूत्र रहने दो, दूध रहने दो, वो एक अमृत तुल्य है। गाय ये देवी है, देवता का वास है, ये बिल्कुल सही है। ನಾನು ಮೊದಲನೇ ಕಾರ್ಯಕ್ರಮ ಈ ರೀತಿ ಓದಿಂದು. ಬಟ್ ಇದರಲ್ಲಿ ಬಹಳಷ್ಟು ಮಾಹಿತಿ ಇದೆ. ಭಾಳ ಈಗೇನು ನಾವು ಜೆರ್ಸಿ ಆಕಳ ಮತ್ತು ದೇಶಿ ಅಂತೇನಿದೆ, ಇಷ್ಟು ದೊಡ್ಡ ವ್ಯತ್ಯಾಸ ಇದೆ ಅನ್ನೋಂಥದ್ದು ನಮ್ಮ ಗಮನಕ್ಕೆ ಬರೋಂಗಿಲ್ಲ. ಅದೇನೋ ಅದು ಸ್ವಲ್ಪ ಏನೋ ಇರ್ಬೋದು ಅಂತ ಅನ್ನಿಸ್ತದೆ, ಆದರೆ ಭಾಳ ಅದಕ್ಕೆ ಅಜೇಜಾಂತರ ವ್ಯತ್ಯಾಸ ಇದೆ. ಅಂತ ಇದು ಒಂದು ಸಲ ಈ ರೀತಿ ಸೆಷನ್ ಅಟೆಂಡ್ ಆದಾಗ ನಾವು ಪ್ರತಿ ಸಲ ಹಾಲನ್ನು ಉಪಯೋಗ ಮಾಡೋ ಸಂದರ್ಭದಲ್ಲಿ ಇದು ನೆನಪು ಬರ್ತದೆ. ಇಲ್ಲಾಂದರೆ ಅದು ಯಾವುದೋ ಹಾಲು, ಅದು ಹಾಲು, ಇದು ಹಾಲು ಅಂತ ಅನ್ನಿಸ್ತಿತ್ತು. ಹೀಗಾಗಿ ಭಾಳಿದೆ. ಮತ್ತು ಇದನ್ನು ಉಪಯೋಗ ಮಾಡಿಕೊಂಡ್ರೆ ಬಹಳಷ್ಟು ಆರೋಗ್ಯ ಸಮಸ್ಯೆಗಳೇನಲ್ಲ, ಎಲ್ಲ ಸಮಸ್ಯೆಗೂ ಉತ್ತರ ಇದೆ ಅನ್ನೋಂಥದ್ದು ಇವತ್ತಿನ ಸೆಷನ್ನಿಂದ ನಮಗೆ ಅರ್ಥ ಆಗ್ತದೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.